ಲೈನರ್ ದಾನ ಅವು ಮಲ್ಲ ಒಂಜಿ ಪಿಟ್ಟರ್ ಮಲ್ಲಾರಿ ಬಿಡಿ ಹೊರಗೋ. ಹೊಸ ಕ್ರಿಯೇಟರ್ಸ್ ನಾನು ಹೇಳೋದೊಂದೇ, ತುಂಬಾ ಕಷ್ಟ ಇದೆ ಈಗ ಸೆಟಪ್ ಮಾಡ್ಬೇಕು, ಕ್ರಿಯೇಟ್ ಮಾಡಿ ಮತ್ತೆ ಡೈಲಾಗ್ ತುಂಬಾ ಟೇಕ್ ಹೋಗುತ್ತೆ. ಆದ್ರೂ ಕೂಡ ಗಿವ್ ಅಪ್ ಮಾಡಬೇಡಿ ಅಂತ ಹೇಳುದು, ಟ್ರೈ ಮಾಡ್ತಾ ಇರಿ, ಆಗುತ್ತೆ. ಯೋ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ತಾಜು ಅಂಡ್ ಯು ಆರ್ ವಾಚಿಂಗ್ ಅನದರ್ ಕ್ರೇಜಿ ಲಾಗ್. ಡೈಲಿ ಲಾಗ್ ಚಾಲೆಂಜ್ ನಲ್ಲಿ ಇವತ್ತು ಡೇ 28 ಆಗಿರುತ್ತೆ. 28 ದಿನಗಳು ಕಂಪ್ಲೀಟ್ ಆಯ್ತು ಗೈಸ್. ಇನ್ನು 30 ದಿನಕ್ಕೆ 2 ದಿವಸ ಬಾಕಿ ಇರೋದು. ಸೊ ನಿನ್ನೆ ರಾತ್ರಿ ನಾನು ಮಂಜೇಶ್ವರಕ್ಕೆ ಬಂದಿದ್ದೆ ನಮ್ಮ ಫ್ಯಾಮಿಲಿ ಮನೆಗೆ. ಸೊ ಇವಾಗ ಮಲಗಿ ಎದ್ದು ಬೆಳಿಗ್ಗೆ ಟೀ ಎಲ್ಲ ಕುಡ್ದಾಯ್ತು, ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಕ್ಯಾಮರಾ ಹಿಡಿದಿದ್ದೀನಿ. ಇದು ನನ್ನ ಸಿಸ್ಟರ್ನ ರೂಮ್ ನೋಡಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಹೋಗ್ತಾ ಇದೆ. ಇವತ್ತು ನಮಗೆ ರೀಲ್ ಶೂಟ್ ತೆಗಿಬೇಕು. ಹೇಗಿದ್ದೀರಾ ಗೈಸ್? ತುಂಬಾ ದಿವಸ ಆಯ್ತಲ್ಲ ಒಂದು ಲೈವ್ ವಿಡಿಯೋ ಹಾಕದೆ, Q&A ಮಾಡದೆ, ಎಲ್ಲ ಮಾಡ್ಬೇಕಂತ ಪ್ಲಾನ್ ಇದೆ. ಸ್ವಲ್ಪ ಟೈಮ್ ಇರಲಿಲ್ಲ. ಇವರು ನೋಡಿ ಬೆಳಿಗ್ಗೆ ಯೂನಿಫಾರ್ಮ್ ಹಾಕಿ ಕೂತಿದ್ದಾರೆ. Get ready with me सेशन है. ये मेरी स्कूल यूनिफॉर्म रेडी है. मैं अब जल्दी से यूनिफॉर्म पहनूंगा. ಇಲ್ಲಿ ಹೊರಗಡೆ ಬಂದ್ರೆ ವಾತಾವರಣ ನೋಡಿ ಖುಷಿ ಆಗುತ್ತೆ. ಬೆಳಿಗ್ಗೆ ಇಂಥ ವ್ಯೂ ನೋಡ್ಲಿಕ್ಕೆ. ಇನ್ನು ನಾವು ಊರಿಗೆ ಪರಪ್ಪಿಗೆ ಹೋಗಿ ರೀಲ್ ಎಲ್ಲ ಶೂಟ್ ಮಾಡ್ಬೇಕು. ಇವಾಗ ಆಲ್ರೆಡಿ ಟೈಮ್ ಆಗ್ತಾ ಬಂತು. ಸೊ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೇಕು. ಇದು ನಮ್ಮ ಅತ್ತೆ, ನಮ್ಮ ತಂದೆಯ ತಂಗಿ ಅವ್ವಾಬಿ ಅಂತ ಇದ್ರಲ್ಲ ಮೊನ್ನೆ, ಅವರ ಅಕ್ಕ. ನಮ್ಮ ಎಲ್ಲ ವಿಷಯದಲ್ಲೂ ಜಡ್ಜ್ ಮಾಡದೆ ಸಪೋರ್ಟ್ ಮಾಡುವ ಒಬ್ಬ ಪ್ಯೂರ್ ಜೆಮ್. ಹಾಯ್ ಗೈಸ್, ಮಂಜೇಶ್ವರದಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮೂರಿಗೆ ಬರುವಾಗಲೇ ಟೈಮು ನೋಡಿ ಬಿಸಿಲಾಗಿದೆ, ಮಧ್ಯಾಹ್ನ ಆಗಿದೆ, 2 ಗಂಟೆ ಆಯ್ತು. ಕುಳಿತಾ ಇದ್ದೇನೆ. ಊಟ ಮಾಡ್ಲಿಕ್ಕೆ ಅಂತ ಹೋಟೆಲ್ಗೆ ಬಂದಿದ್ದೇನೆ. ಬರುವಾಗ ಒಬ್ಬ ಅಪರೂಪದ ವ್ಯಕ್ತಿ ಸಿಕ್ಕಿದ. ಬೈ, ಏನ್ ಹೇಳ್ತೀರಾ ಬೈ? ಈ ತರ ಬಿಸಿಲಿದ್ರೆ ಏನು ಮಾಡುದು? ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಗಾಡಿಯಿಂದ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡು ಅಂತ ಹೇಳುದು? ಏನ್ ಮಾಡುದು? ಮನೆಯಲ್ಲಿ ನಾನು ಮೊಟ್ಟೆ ತೆಗ್ತೀನಿ ಅದಕ್ಕೆ. ಬಾಸ್ ಮೊಟ್ಟೆ ಬಾಸ್ ಇದಾಗೈತೆ ಅಂತ ಅಲ್ವಾ? ಊಟ ಮಾಡಿ ಆಯ್ತಾ? ಆಯ್ತಾ? ನಾವು ಊಟ ಮಾಡುವ. ಅದಕ್ಕೆ ಮನೆಗೆ AC ಹಾಕ್ಬೇಕು, ಮನೆಯಲ್ಲಿ ಇರ್ಬೇಕು. ಸ್ವಲ್ಪ ಕೆಲಸ ಆಗ್ತಿದೆ ಇವಾಗ. AC ತೆಗೆಯುವ ಪ್ಲಾನ್ ಇದೆ, ಅದಕ್ಕೆ ನಾನು ಟೆಂಡರ್ ಹೊಡಿತಾ ಟೆಂಡರ್ ಕುಡ್ದ. ಮತ್ತೆ ಇದು ಮನೆ ಕೆಲಸ ಆದ್ಮೇಲೆ ಮದುವೆ ಅಲ್ವಾ? ಇದೆ. ಅದೇ ಫಸ್ಟ್ ನನ್ನ ಅಣ್ಣಂದ್ರು ಇದ್ದಾರೆ, ಅದಾದ್ಮೇಲೆ ನೋಡುವ. 2 ಹಂಸ ಇದೆ ಅಲ್ಲ? 3 ಹಂಸ ಇದೆ. ಹಂಸ ಜಾಸ್ತಿ ಇದೆ. ರಸಿಕರ ರಾಜ. ಗೈಸ್, ನಾವು ಊಟ ಮಾಡೋಣ. ಇವತ್ತು ರೀಲ್ಸ್ ಮಾಡ್ಲಿಕ್ಕೆ ಉಂಟಂತ ಹೇಳಿದೆ ಅಲ್ವಾ? ದಿಸ್ ಈಸ್ ದ ಲೊಕೇಶನ್, ಗ್ಯಾರೇಜ್ ಇದು ಸೀನ್. ಸೊ കുറച്ച് ಯಾರ ಪೌಡರ್ ಕೈ ಇಕ್ಕಿಟ್ಟು ಮುಡಿಗೆ ಬೆಚ್ಚಿರಲ್ಲ ಅವರಿಗೆ ಅದ್ರ ಒಂದ. ಸೊ ನಂದು ಡ್ರೆಸ್ ಚೇಂಜ್ ಮಾಡಬೇಕು. ಬೈಜಾನ್ ಹೈ ಯಬ್ಬಾ. ಸೊ ಡ್ರೆಸ್ ಚೇಂಜ್ ಮಾಡಿ ನೋಡುವ. ಬಿಸಿಲಿದೆ ಹೊರಗಡೆ, ವಿಡಿಯೋ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಬ್ರೋ. ದಿಸ್ ಈಸ್ ದ ಔಟ್ಫಿಟ್ ಕೆಲಸ ಮಾಡುವಾಗೆ. ಸೊ ಶೂಟ್ ಸ್ಟಾರ್ಟ್ ಮಾಡುವ. ಅವ್ರದಲ್ಲಿ ಹಾಕ್ಬೇಕಷ್ಟೇ ನೋಡಿ. ಪೌಡರ್ ಹಾಕ್ತಾ ಇದ್ದಾರೆ ಮುಖಕ್ಕೆ. ಸೊ ಮಾಡೋಣ. ಬಿಸಿಲು ನೋಡಿ ಗೈಸ್, ತುಂಬಾ ಬಿಸಿಲಿದೆ. ಲೆಟ್ಸ್ ಗೋ ಗೈಸ್. ನೋಡಿ, ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ತ್ವಚೆಯನ್ನಷ್ಟೇ. ಡ್ಯಾಡಿ ಒಳ್ಳೆ ಅಂಕಲ್ ಗೆಟಪ್ ಅಲ್ಲಿ ಬರ್ಬೇಕಂತ ಹೇಳಿದ್ವಿ, ಅದೇ ತರ ಬಂದಿದ್ದಾರೆ. ಇವಾಗ ತಗೊಂಡು ಹೋಗ್ತಿದ್ರಿ ನಮ್ಮನ್ನ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ರೋಡಲ್ಲಿ ಹೋಗೋರು ಬರೋರೆಲ್ಲ ನಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ರೆ ಇವಾಗ ಯಾರಿಲ್ಲ ರೋಡಲ್ಲಿ, ಅವಾಗ ನೋಡ್ತಾ ಇದ್ದಾರೆ ಅಂತ ನಾವು ಮಾಡದೆ ಸುಮ್ನೆ ಕೂತ್ಕೊಂಡ್ರೆ ಎಲ್ಲ ಬಾಕಿ ಆಗುತ್ತೆ. ಇದೆಲ್ಲ ಯಾರಿಗೋಸ್ಕರ? ನನ್ನ ಆಡಿಯನ್ಸ್ಗೋಸ್ಕರ. ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆಯಾ? ಕೆಲಸ ನಿಲ್ಬಾರ್ದು. ಮೈಲ ವಚ್ಚೆ ವಿಡಿಯೋ ಮಾಡಕ್ಕೆ ಜಾಸ್ತಿನಿಲ್ಲ. ಅವನು ಸ್ವಲ್ಪ ಗಮ್ಮತ್ತಿ ಹೋಗಿದ್ದಾನೆ. ಅದಕ್ಕೆ ನಾವು ಒಂದು ಶೂಟು ಇವನ ಹತ್ರ ತೆಗಿಸೋದು, ಒಂದು ಶೂಟ್ ನಾನೇ ತೆಗಿಯೋದು ಒಂದು. ಸೊ ನೋಡೋಣ ಹೇಗೆ ಆಗುತ್ತೆ ಅಂತ. ಸ್ವಲ್ಪ ಟಫ್ ಆಗುತ್ತೆ ಅಂದ್ರೆ ನಾವೇ ಆಕ್ಟ್ ಮಾಡ್ಬೇಕು, ಮತ್ತೆ ನಾವೇ ಶೂಟ್ ಮಾಡ್ಬೇಕಲ್ವಾ? ಕ್ಯಾಮರಾಮನ್ ನೀವೇ, ಡೈರೆಕ್ಟರ್ ನೀವೇ, ಆಕ್ಟರ್ ನೀವೇ.
ಹೌದು ಹೌದು ಗೈಸ್, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ತರ ಕಾಣ್ಬೇಕಲ್ಲ, ಅದಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಇವನಿಗೆ. ग्रीस लगाओ भाई, कुछ ग्रीस नहीं है तो क्या है? क्या है? चैन का लगा वो बाल आ ಬಾಡಿಗೆ ಇತರ ಮಜಾ ನೋಡಿ, ಎಲ್ರು ನೋಡುವಾಗ ಒಮ್ಮೆ ಅವಕಾಡ್ ಆಗತ್ತೆ. ಬಟ್ ವಾಟ್ ಟು ಡೂ, ವಿ ಶುಡ್ ಡೂ ರೈಟ್. पाउडर लगाया भाई, कैसा दिख रहा है इसको बताओ, अच्छा दिख रहा है? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವಾಗ ಶೂಟ್ ಸ್ಟಾರ್ಟ್ ಮಾಡೋದು, ಮತ್ತೆ ಶೂಟ್ ನಡೆಯಲ್ಲಿ ಲಾಗ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಯು ವಿಲ್ ಟ್ರೈ ರೈಟ್, ಕನ್ನಡ ಕನ್ನಡ ಟ್ರೈ ಮಾಡೋಣ. ಟ್ರೈ ಮಾಡೋಣ. ಓಕೆ, ಅದು ಟ್ರೈ ಇಂಗ್ಲಿಷ್ ಅಲ್ಲಿ ಟ್ರೈ ಪ್ರಯತ್ನಿಸೋಣ. ಪ್ರಯತ್ನಿಸೋಣ. ಗ್ರೀಸ್ ನಿಮ್ ಕೈಗೆ ಆಯ್ತಲ್ಲ. ಪ್ರಯತ್ನ ನಮ್ಮದು, ಸಪೋರ್ಟ್ ನಿಮ್ಮದು. ಮಕ್ಕಳೆಲ್ಲ ನೋಡಿ ಶಾಲೆಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತೆ, ಅದು ಪ್ರಾಬ್ಲಮ್ ಆಗೋದು ಇವಾಗ ವಿಡಿಯೋ ಮಾಡ್ಲಿಕ್ಕೆ. ಇದ್ರು ಗೈಸ್ ಎಷ್ಟೊತ್ತು ಕಾಯೋದು ಇವನನ್ನು. ನಿಜ ಅಲ್ಲ, ತುಂಬಾ ಟಫ್ ಆಗ್ತಾ ಇತ್ತು. ಬಾ ಗೈಸ್, ಇಲ್ಲಿ ಕಾಲು ಸುಟ್ಟು ಹೋಗ್ತಾ ಇದೆ ನಂದು. ಮಚ್ಚು ಬಾ, பாதி ஷூட் எடுத்து இப்போ இது ஷூட் மச்சா. ಅದಲ್ಲ ಅದು ಗ್ರೀಸ್. ಹೌದು ಜ್ಯೂಸ್ ಅದೇ, ನೀನು ಬರ್ತೀನಿ ಅಂತ ಹೇಳಿದಲ್ಲ, 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ. 5 ನಿಮಿಷ ಅಂದ್ರೆ ಅದು 15 ಮಿನಿಟ್ಸ್ ಫಿಕ್ಸ್ ಇರೋದು. ಏನುಳ್ಳಲ್ಲಿ ಅದು ಇಸ್ಮಾಯಿಲ್ ಮಗ ಅಲ್ವಾ? ಅದು ಇಸ್ಮಾಯಿಲ್ ಮಗ ಅಲ್ವಾ? ಹೌದು, ಲೈನರ್ ದಾನ ಅವ ಮಲ್ಲ ಒಂಜಿ ಬಿಟ್ಟರು ಮಲ್ಲಾರು ಇಂಬೇರ್ ಹತ್ತಿ ಇಂಬೇರ್ ನಮ್ದು ಶೂಟಿಂಗ್ ಅರ್ಧಕ್ಕೆ ಆಯ್ತು, ಇವಾಗ ಬಂದಿರೋದು ನೋಡಿ. ಆಕ್ಚುಲಿ ಈರೇಲಿಯಲ್ಲಿ ಇವನಿಲ್ಲ ಇವತ್ತು, ನೋಡಿ ಚಂದ ಮಾಡಿ ಬಂದಿದ್ದಾರೆ. ಫಂಕ್ಷನ್ ಇತ್ತಂತೆ, ಅದಕ್ಕೆ ನಾವು ಕಂಟಿನ್ಯೂ ಮಾಡುವ, ಇಲ್ಲಾಂದ್ರೆ ಟೈಮ್ ಆಗುತ್ತೆ, ಸಂಜೆ ಆಗುತ್ತೆ. ಏನು ಮಾಡಿದ್ದು ನೋಡಿ ಬಿಡಿ ಹೊರಗೋ. ಅವ್ರು ಎದುರು ಬೋನದು ಇಟ್ಟಲ್ಗೆ ತಾದ ಇಟ್ಟಲ್ಗೆ ಸಾವಟ್ಟದು ತಪ್ಪು ಒಂದಲ್ಲ ಕೆಲಸ ಮಾಡೋ ಟೈಮಲ್ಲಿ ವಿಡಿಯೋ ಮಾಡುವಾಗ ಹೇಳ್ದ ನನ್ ಬ್ಯಾನರ್ ತೋರಿಸ್ಬೇಕು ವಿಡಿಯೋಗೆ. ತುಂಬಾ ಹೊತ್ತಾಯ್ತು, ವಿಡಿಯೋ ಕಂಪ್ಲೀಟ್ ಆಗ್ತಾ ಇಲ್ಲ, ಅಂದ್ರೆ ತುಂಬಾ ಟೇಕ್ ಆಯ್ತು. ಸ್ವಲ್ಪ ಟೇಕ್ ಆಯ್ತು, ಅದು ಹಾಗೆ ನಂಗೂ ಸಹ ತುಂಬಾ ಟೇಕ್ ಆಗುತ್ತೆ. ಅಂದ್ರೆ ಕಂಟೆಂಟ್ ಜರ್ನಿ ಉಂಟಲ್ಲ, ಅದು ಸ್ಟಾರ್ಟ್ ಮಾಡಿದಾಗ್ಲಿಂದ ನಾನು ಇದನ್ನು ಫೇಸ್ ಮಾಡ್ತಾ ಇದ್ದೇನೆ. ಇವಾಗ್ಲೂ ಕೂಡ ಹೊಸ ಕ್ರಿಯೇಟರ್ಸ್ಗೆ ನಾನು ಹೇಳೋದೊಂದೇ, ತುಂಬಾ ಕಷ್ಟ ಇದೆ. ಈಗ ಸೆಟಪ್ ಮಾಡ್ಬೇಕು, ಕ್ರಿಯೇಟ್ ಮಾಡಿ, ಮತ್ತೆ ಡೈಲಾಗ್ ತುಂಬಾ ಟೇಕ್ ಹೋಗುತ್ತೆ. ಒಂದೊಂದ್ಸಲ 20-30 ಆ ಟೇಕ್ ಹೋಗುತ್ತೆ. ಆದ್ರೂ ಕೂಡ ಗಿವ್ ಅಪ್ ಮಾಡಬೇಡಿ ಅಂತ ಹೇಳುದು, ಟ್ರೈ ಮಾಡ್ತಾ ಇರಿ, ಆಗುತ್ತೆ. ಇವಾಗ ನಮ್ದು ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು. ಇನ್ನು ಡ್ರೆಸ್ ಚೇಂಜ್ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಫುಲ್ ಗ್ರೀಸ್ ಎಲ್ಲ ಆಗಿದೆ. ಇದೆಲ್ಲ ಸೀನ್ ಇರುವಾಗ ನಾವು ಬರೋದು ಇಲ್ಲಿಗೆ ಮಡಿಪಿನಲ್ಲಿ. ಆಲಂಬೆ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಮಡಿಪಿನಲ್ಲಿ, ಹಾನಾ ಬೈ? ಈವ್ನಿಂಗ್ ವೈಬ್ ಇದೆಯಲ್ಲ ಮಡಿಪಲ್ಲಿ, ಫುಲ್ ಜನ ಇರ್ತಾರೆ. ಇದು ಟಾಯ್ಲೆಟ್, ನಮ್ಮ ಊರ ಕ್ರೀಮ್ ಟಾಯ್ಲೆಟ್. ಎಲ್ಲರೂ ಇಲ್ಲಿ ಬರುದು, ಎಲ್ಲರ ಫೇವರೇಟ್ ಟಾಯ್ಲೆಟ್ ಮುಡಿಪಲ್ಲಿರೋ ಸಾಧಾರಣ ತಾಜಿನ ಫೇವರೇಟ್ ಟಾಯ್ಲೆಟ್ ಇದು. ಅಪ್ಪಿನ ಇದು ಮನೆ ಟಾಯ್ಲೆಟ್ ಆಗಿದೆ. ಮನೆ ಕೂಡ ಹೋಗಲ್ಲ, ಮನೇಲಿ ಇದ್ರು ಕೂಡ ಇಲ್ಲಿ ಬರ್ತಾನೆ, ಇಲ್ಲಿ ಜಾಲಿ ಆಗ್ತಾನೆ ಅಂತ ಅವನಿಗೆ.
ಗೈಸ್ ಡೆಟಾಲ್ ಆದ್ರೆ ಅದಕ್ಕೆ ಸೋಪೇ ಬೇಕಾಗುತ್ತೆ. ಲಾಸ್ಟ್ ಟೈಮ್ ಗ್ಯಾರೇಜ್ ಶೂಟ್ ಇಲ್ಲಿ ಅಲ್ಲ ನಾವು ಮಾಡಿದ್ದು, ಲಾಸ್ಟ್ ಟೈಮ್ ಕೂಡ ಸೋಪ್ ಬೇಕಿತ್ತು, ಇವಾಗ ನೆನಪಾಗಲಿಲ್ಲ. ಐದುಂಡು ಮೈಕ್ ಒಂದು ಇಲ್ಲುಂಟಲ್ಲ ಅಲ್ಲ. ಗೈಸ್ ರೀಲ್ಸ್ ಎಲ್ಲ ಮಾಡಿ ಮನೆಗೆ ಹೋದ್ಮೇಲೆ ಸ್ವಲ್ಪ ಎಡಿಟ್ಸ್ ಇತ್ತು, ಪ್ರಮೋಷನ್ಸ್ ಎಲ್ಲ, ಅದಾಗಿ ಹೊರಗಡೆ ಬರುವಾಗ ರಾತ್ರಿ ಆಗಿಬಿಟ್ಟಿದೆ. ಸೊ ನಾವು ಒಂದು ಡಿನ್ನರ್ ಮಾಡೋಣ ಅಂತ ಬಂದಿರೋದು ಜ್ಯೂಸ್ ಪ್ಯಾಲೇಸ್ ಸಾಲತ್ತೂರಲ್ಲಿ. ಸೊ ರಾತ್ರಿ 12 ಗಂಟೆ ತನಕ ಇರ್ತಾರೆ. ಅವಿಲ್ ಮಿಲ್ಕ್ ಕೂಡ ಆರ್ಡರ್ ಮಾಡಿದ್ದೆ, ಇಲ್ಲಿನ ಸ್ಪೆಷಲ್ ಅಂತೆ. ಸೊ ಅದೇ ಇದ್ರೊಟ್ಟಿಗೆ ಅವಿಲ್ ಮಿಲ್ಕ್ ತಿಂದ್ರೆ ಹೊಟ್ಟೆ ಗಟ್ಟಿ ಆಗ್ಬೋದಲ್ವಾ? ಡಿನ್ನರ್ ಸೆಟ್ ಆಗುತ್ತೆ. ಹೇಗಿದೆ? ಸೊ ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಇವತ್ತು ಸ್ವಲ್ಪ ಬೇಗನೆ ಮಲಗಬೇಕು, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಿಕ್ಕೆ ಉಂಟು. ನಾಳೆ ಸ್ಪೆಷಲ್ ಆಗಿದೆ, ಅಂದರೆ 3 ಇನಾಗ್ರೇಷನ್ ಇದೆ, ನಾಳೆನೆ ನೋಡುವ. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.